Hello children, welcome back to Physics People channel. Today we are going to learn system of particle and rotational motion. First I am going to show you concept map. ಮೊದಲು ನಿಮಗೆ ನಾನು ಕಾನ್ಸೆಪ್ಟ್ ಮ್ಯಾಪನ್ನು ತೋರಿಸ್ತೇನೆ. ವಿದ್ಯಾರ್ಥಿಗಳು ದಯವಿಟ್ಟು ವಿಡಿಯೋ ಪೌಸ್ ಮಾಡಿಬಿಟ್ಟು ಎಲ್ಲ ಫಾರ್ಮುಲಾಸನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೋಬೇಕಂತ ನಾನು ಕೇಳ್ಕೊತೇನೆ. ಓಕೆ ಚಿಲ್ಡ್ರನ್, ಎಲ್ಲ ಫಾರ್ಮುಲಾಸನ್ನು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರಾ? ಹಾಗಾದರೆ ಬನ್ನಿ, ಲೆಟ್ ಅಸ್ ಸಾಲ್ವ್ KCET ಬಿಟ್ಸ್, ನೀಟ್ ಬಿಟ್ಸ್ ಆ್ಯಂಡ್ JEE ಬಿಟ್ಸ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. Coming to first question, look at the first question. ವಿಡಿಯೋ ಪೌಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ನಾನು ಸಾಲ್ವ್ ಮಾಡ್ತೇನೆ ನೋಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊಲ್ಯೂಷನ್ ಫಸ್ಟ್ ಒನ್, M1 is given 5 kg, M2 is given 10 kg, length is given 1 meter. I should calculate center of mass is equal to how much. ಸೆಂಟರ್ ಆಫ್ ಮಾಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ನಮಗೆ ಫಾರ್ಮುಲಾ ಗೊತ್ತಿದೆ ಮಕ್ಕಳೇ. ಏನು? ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು M1 x1 ಪ್ಲಸ್ M2 x2 ಡಿವೈಡೆಡ್ ಬೈ M1 ಪ್ಲಸ್ M2. ಕರೆಕ್ಟ್ ಇದೆ ಅಲ್ವಾ ಮಕ್ಕಳೇ? ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ಇಲ್ಲಿ ಸ್ವಲ್ಪ ಗಮನಿಸಬೇಕು ನೀವು. ಇಲ್ಲಿ ನೋಡಿ, ಈ ರೀತಿ ಒಂದು ರಾಡ್ ಕೊಟ್ಟಿದ್ದಾರೆ. ಇದು ಪಾಯಿಂಟ್ ಎ, ಇದು ಪಾಯಿಂಟ್ ಬಿ. ಇದು 5 kg ಇದೆ, ಇದು 10 kg ಇದೆ. ಇರಲಿ, ಏನು ತಪ್ಪಿಲ್ಲ. ಹೌದಾ? ಸೊ ಸೆಂಟರ್ ಆಫ್ ಮಾಸ್ ಎಲ್ಲೋ ಒಂದು ಕಡೆ ಸೆಂಟರ್ ಆಫ್ ಮಾಸ್ ಇದೆ ಅಂತ ತಿಳ್ಕೊಡಿ. ಹೌದಾ? ನಾನೇನು ಕ್ಯಾಲ್ಕುಲೇಷನ್ ಮಾಡಬೇಕು? ದ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ಫ್ರಮ್ 5 kg ಪಾರ್ಟಿಕಲ್ ಈಸ್ ನಿಯರ್ ಅಟ್ ಅ ಡಿಸ್ಟೆನ್ಸ್ ಆಫ್ ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಬನ್ನಿ, ಇದರ ಲೆಂತ್ ಎಷ್ಟಿದೆ? 1 ಮೀಟರ್ ಇದೆ. ಈಗ ನಾನೇನು ಮಾಡ್ತೀನಿ, ಪಾಯಿಂಟ್ ಎಯನ್ನು ನಾನು ಒರಿಜಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಪಾಯಿಂಟನ್ನು ನಾನು ಒರಿಜಿನ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟನ್ನು ನಾನೇನಾದರೂ ಒರಿಜಿನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಏನಾಗ್ತದೆ? 0 ಆಗ್ತದೆ. ಹೌದಲ್ವಾ? x1 ಈಸ್ ಈಕ್ವಲ್ ಟು 0, x2 ಏನಾಗ್ತದೆ? x2 ಈಸ್ ಈಕ್ವಲ್ ಟು 1 ಮೀಟರ್ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ 1 ಮೀಟರ್ ಇದೆ. ಹೌದಲ್ವಾ? ಹಾಗಾದರೆ ಬನ್ನಿ, XCM ಈಸ್ ಈಕ್ವಲ್ ಟು M1 ಇಂಟು 0 ಪ್ಲಸ್ M2 ಇಂಟು 1 ಡಿವೈಡೆಡ್ ಬೈ M1 ಪ್ಲಸ್ M2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ, ಏನಾಗ್ತದೆ ನೋಡಿ. 0 ಪ್ಲಸ್ 10 ಡಿವೈಡೆಡ್ ಬೈ 15. XCM is equal to 2 by 3m, 0.67 meter. 67 meter is the answer. 67. Coming to next question, second question. ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಕ್ವಶನ್ ಓದಿದ್ರ? ಸೊಲ್ಯೂಷನ್ 2. ಒಂದು ಎಕ್ಸ್ ಆ್ಯಕ್ಸಸ್ಸನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಎಕ್ಸ್ ಆ್ಯಕ್ಸಸ್ ಕೊಟ್ಟಿದ್ದಾರೆ, ಎಕ್ಸ್ ಆ್ಯಕ್ಸಸ್ ಅಂತ ಹೇಳಿದ್ದಾರೆ. ಹೌದಾ? ಒಂದು ಆಬ್ಜೆಕ್ಟ್ ಏನಿದೆ, 300 ಗ್ರಾಮ್ ಆಬ್ಜೆಕ್ಟು ಒರಿಜಿನಲ್ಲಿ ತಗೋ ಅಂತ ಹೇಳಿದ್ದಾರೆ. ಹೌದಾ? ಅದಾದಮೇಲೆ ಎಕ್ಸಾಕ್ಟ್ಲಿ 40 ಸೆಂಟಿಮೀಟರ್ಗೆ 500 ಗ್ರಾಮ್ ಇದೆ ಅಂತೆ. 40 ಸೆಂಟಿಮೀಟರ್. ಇದಾದಿಂದ ಎಕ್ಸಾಕ್ಟು ಎಷ್ಟು ಸೆಂಟಿಮೀಟರ್ಗೆ? 70 ಸೆಂಟಿಮೀಟರ್ಗೆ 400 ಗ್ರಾಮ್ ಆಬ್ಜೆಕ್ಟ್ ಇದೆ ಅಂತೆ. 70 ಸೆಂಟಿಮೀಟರ್. ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಮಕ್ಕಳೇ? ದ ಡಿಸ್ಟೆನ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಫ್ರಮ್ ದ ಒರಿಜಿನ್ ಈಸ್ XCM ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಂಟರ್ ಆಫ್ ಮಾಸ್. ಸೊ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು M1 x1
m2 x2 m3 x3 divided by m1 plus m2 plus m3. ಸೊ ಎಲ್ಲ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗ್ತದೆ 300 ಇಂಟು 0 ಪ್ಲಸ್ 500 ಇಂಟು 40 ಪ್ಲಸ್ 400 ಇಂಟು 70 ಡಿವೈಡೆಡ್ ಬೈ ಹೇಳಿ ಡಿವೈಡ್ ಏನು ಮಾಡ್ಬೇಕು ನಾನು? ಎಸ್, ವೆರಿ ಗುಡ್. ಐ ಶುಡ್ ಆ್ಯಡ್ m1 m2 m3. ಎಷ್ಟಾಗ್ತದದು? 120 ಆಗ್ತದೆ. 120ನ 1200 ಗ್ರಾಮ್ ಆಗ್ತದೆ. ಹಾಗಾದರೆ ಎಕ್ಸ್ ಸಿ ಎಮ್ಮಿನ ನಿಖರವಾದ ಬೆಲೆ ಎಷ್ಟಾಗ್ತದೆ ಮಕ್ಕಳೇ? 120 ಡಿವೈಡೆಡ್ ಬೈ 3. ಹಾಗಾದರೆ ಎಷ್ಟಾಗ್ತದಿದು? ವೆರಿ ಗುಡ್, 40 ಸೆಂಟಿಮೀಟರ್ ಇಸ್ ದಿ ಆನ್ಸರ್. ಅಂಡರ್ಸ್ಟುಡ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. m1 1 kg, m2 3 kg, r1 ಕೊಟ್ಟಿದ್ದಾರೆ i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ k ಕ್ಯಾಪ್, r2 ಮೈನಸ್ 3i ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಅವರು ಆರ್ ಸಿ ಎಮ್ಮನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಪೊಸಿಷನ್ ವೆಕ್ಟರ್ ನೀವು ಫಾರ್ಮುಲಾ ಲಿಸ್ಟಲ್ಲಿ ಇದೆ ಅಲ್ಲ, ಫಾರ್ಮುಲಾ ಆರ್ ಸಿ ಎಮ್ ಫಾರ್ಮುಲಾ ಹೇಳಿದೆ ಇದೆ ನೋಡಿ. ಆರ್ ಸಿ ಎಮ್ ಫಾರ್ಮುಲಾ ಏನಿದೆ ಲಿಸ್ಟಲ್ಲಿ? ಸಮೇಷನ್ ಆಫ್ ಎಮ್ ಐ ಆರ್ ಐ ಗೋಸ್ ಫ್ರಮ್ ಐ ಟು ಎನ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಮ್ ಐ. ಅಂದರೆ ಇದನ್ನು ಏನಂತ ಬರಿಬೋದು ನಾನು? ಹೇಳಿ. ಹಾಂ, m1 ಇಂಟು r1 ಪ್ಲಸ್ m2 ಇಂಟು r2 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಆರ್ ಸಿ ಎಮ್ ಇಸ್ ಈಕ್ವಲ್ ಟು m1 1 kg, r1 i ಕ್ಯಾಪ್, 2j ಕ್ಯಾಪ್ ಪ್ಲಸ್ k ಕ್ಯಾಪ್, 3 ಇಂಟು ಮೈನಸ್ 3i ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ k ಕ್ಯಾಪ್ divided by 4. So RCM is equal to, solve ಮಾಡಿ, minus 8i cap minus 4j cap plus 4k cap divided by 4. RCM ಇನ ನಿಖರವಾದ ಬೆಲೆ minus 2i cap minus j cap plus k cap is the answer. ತುಂಬ ಸಿಂಪಲ್ ಇದೆ. ಲೆವೆಲ್ 1 ಕ್ವಶನ್ ಇದು. ಅರ್ಥ ಆಯ್ತಾ ಮಕ್ಕಳೇ? ಆರ್ ಸಿ ಎಮ್ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಕಮಿಂಗ್ ಟು ಫೋರ್ತ್ ಕ್ವಶನ್, ಸೊಲ್ಯೂಷನ್ 4. ಕ್ವಶನನ್ನು ಓದಿ. ಓಕೆ, ನೋಡಿಲಿ ಕ್ವಶನ್ ಪ್ರಕಾರ ಏನಾಗ್ತದಂದರೆ, x1 x2 ಏನಾದರೂ ಪೊಸಿಷನ್ ಇದ್ದರೆ, m1 ಮತ್ತು m2ವಿನ ಪೊಸಿಷನ್ ಇದ್ದರೆ ಎಕ್ಸ್ ಸಿ ಎಮ್ ಫಾರ್ಮುಲಾ ಈ ರೀತಿ ಆಗ್ತದೆ. ಬಟ್ ಕ್ವಶನಲ್ಲಿ ಏನಾಗ್ತಾ ಇದೆ, x2 ಅಂದರೆ ಪೊಸಿಷನ್ ಡೆಲ್ಟಾ x1ಗೆ ಚೇಂಜ್ ಆಗಿದೆ, m2ವಿನ ಪೊಸಿಷನ್ನು ಡೆಲ್ಟಾ x2ಗೆ ಚೇಂಜ್ ಆಗಿದೆ. ಹಾಗಾದರೆ ಸೆಂಟರ್ ಆಫ್ ಮಾಸ್ ಪೊಸಿಷನ್ನು ಕೂಡ ಚೇಂಜ್ ಆಗ್ತದೆ. ಸೊ ಚೇಂಜ್ ಇನ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸನ್ನು ನಾನು ಏನಂತ ಬರಿಬೋದು ಅಂದರೆ, ಡೆಲ್ಟಾ ಎಕ್ಸ್ ಸಿ ಎಮ್ ಇಸ್ ಈಕ್ವಲ್ ಟು m1 ಡೆಲ್ಟಾ x1 ಪ್ಲಸ್ m2 ಡೆಲ್ಟಾ x2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಬರಿಬೋದು. ಕ್ವಶನನ್ನು ಓದಿಬಿಟ್ಟು ನೀವು ಹೇಳಿ, ಪೊಸಿಷನ್ ಎಷ್ಟು ಚೇಂಜ್ ಆಗಿದೆ? ಅಕಾರ್ಡಿಂಗ್ ಟು ಕ್ವಶನ್ ಡಿ ಪ್ರಮಾಣದ ಪೊಸಿಷನ್ ಚೇಂಜ್ ಆಗಿದೆ. ಪೊಸಿಷನ್ ಚೇಂಜ್ ಆದರೂ ಕೂಡ ಸೆಂಟರ್ ಆಫ್ ಮಾಸ್ ಏನಾಗಬಾರ್ದು, ಚೇಂಜ್ ಆಗಬಾರ್ದಂತೆ. ಅಂದರೆ ಅದು ಒರಿಜಿನಲ್ಲೇ ಇರಬೇಕಂದ್ರೆ 0. ಹಾಗಾದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್. ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ, ಆನ್ಸರ್ ಸಿಗ್ತದೆ ನೋಡಿ. 0 m1 into d plus m2 into delta x2 divided by m1 plus m2. Cross multiplication, m1d plus m2 delta x2.
ಹಾಗಾದರೆ ಇದನ್ನು ಸಾಲ್ವ್ ಮಾಡಿದಾಗ ಡೆಲ್ಟಾ x2 ಈಸ್ ಈಕ್ವಲ್ ಟು ಮೈನಸ್ m1 ಅಪಾನ್ m2 ಇಂಟು ಡಿ. ಬಟ್ ನನಗೇನು ಬೇಕು, m2 ಬೇಕು. ಸೊ ನೋ ಡೆಲ್ಟಾ x2ನೇ ಬೇಕು ನನಗೆ. ಸೊ ಡೆಲ್ಟಾ x2 ಇಷ್ಟು ಬರ್ತದೆ, ಮೈನಸ್ m1 m2 ಅಪಾನ್ ಡಿ. ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು 5th ಕ್ವಶನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಕ್ವಶನನ್ನು ಓದಿ. ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ? ಒಂದು ಬೋಟ್ ಇದೆ ಅಂತೆ. ಈ ರೀತಿ ಒಂದು ಬೋಟ್ ಇದೆ. ಬೋಟ್ ಅಂದ ತಕ್ಷಣ ನೀರಿರಲೇಬೇಕಲ್ವಾ? ಎಸ್, ಈ ರೀತಿ ನೀರಿದೆ ಆಯಿತಾ. ಇಲ್ಲಿ ಪರ್ಸನ್ ಎ ಇದ್ದಾರೆ, ಇಲ್ಲಿ ಪರ್ಸನ್ ಬಿ ಇದ್ದಾರೆ. ಪರ್ಸನ್ ಎ ಮಾಸ್ ಕೊಟ್ಟಿದ್ದಾರೆ, ಪರ್ಸನ್ ಬಿ ಮಾಸು ಕೊಟ್ಟಿದ್ದಾರೆ. ಪರ್ಸನ್ ಎ ಮಾಸ್ ಎಷ್ಟಿದೆ? 50 kg, 55 kg, ಸಾರಿ 65 kg ಇದೆ, ಹೌದಾ? ಬೋಟಿನ ವೇಟ್ ಎಷ್ಟಿದೆ? 100 kg. ಓಕೆ, ದೆನ್ ಬೋಟಿನ ಲೆಂತ್ ಎಷ್ಟಿದೆ ಮಕ್ಕಳೇ? 3 ಮೀಟ್ರ್ ಲೆಂತ್ ಇದೆ, ಹೌದಾ? ಒಂದು ಸ್ವಲ್ಪ ಸಮಯ ಆದ ತಕ್ಷಣ ಈ 55 kg ಮನುಷ್ಯ ಏನಿದ್ದಾನಲ್ಲ, ಈ 55 kg ಮನುಷ್ಯ ಇದ್ದಾನಲ್ಲ, ಅವನು ಎದ್ದು ಬಿಟ್ಟು ಇವನು ಪಕ್ಕದಲ್ಲಿ ಬಂದು ಕೂಡ್ತಾನಂತೆ. ಇಲ್ಲಿ ಬಂದು ಕೂತು ಬಿಡ್ತಾನೆ ಅವನು, ಹೌದಾ? ಹಾಗಾದರೆ ಎಷ್ಟು ಪ್ರಮಾಣದ ಸೆಂಟರ್ ಆಫ್ ಮಾಸು ಶಿಫ್ಟ್ ಆಗ್ತದಂತೆ? ವಿದ್ಯಾರ್ಥಿಗಳೇ, ತುಂಬ ಸುಲಭವಾಗಿದೆ ನೋಡಿ. ಈ ಬೋಟ್ ಮೇಲೆ ಯಾವುದೇ ಥರನಾಗಿರ್ತಕ್ಕಂಥ ಎಕ್ಸ್ಟರ್ನಲ್ ಫೋರ್ಸು ಆ್ಯಕ್ಟ್ ಆಗ್ತಾ ಇಲ್ಲ. ಸಪೋಸ್ ಮೂರನೇ ವ್ಯಕ್ತಿ ಏನಾದರೂ ಬಂದು ಬೋಟ್ ಒಳಗಡೆ ಕೂತಿದ್ರೆ ಅವಾಗ ಏನಾದರೂ ಸೆಂಟರ್ ಆಫ್ ಮಾಸು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿತ್ತು. ಬಟ್ ಈ ಬೋಟ್ ಒಳಗಡೆ ಇರ್ತಕ್ಕಂಥ ವ್ಯಕ್ತಿನೇ ಬಂದುಬಿಟ್ಟು ಅದೇ ಬೋಟ್ ಒಳಗಡೆ ಕೂತಿದ್ದಾನೆ, ಹೌದಲ್ವಾ? ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಬೋಟ್. ಸೊ ನೋ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಆನ್ ದ ಸಿಸ್ಟಮ್. ಎಸ್, so external force on the system is 0, so hence the center of mass remains unchanged ಅಂತ ಕರಿಬೋದು. ಅಂದರೆ 0, ಆನ್ಸರ್ ಈಸ್ 0. ಕಮಿಂಗ್ ಟು 6th ಕ್ವಶನ್, ಜಸ್ಟ್ ಗೋ ಥ್ರೂ ದಿ ಕ್ವಶನ್ ಓದಿದ್ರ? ಓಕೆ, ನೋಡಿ, ಈ ರೀತಿ 2 ಮಾಸಸ್ ಇವೆ, m1 m2, ಹೌದಾ? ಇನಿಷಿಯಲಿ ಏನಿದ್ದಾವೆ? ರೆಸ್ಟ್ ಇದ್ದಾವೆ. ಹಾಗಾದರೆ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಫಾರ್ಮುಲಾ ನಮಗೆ ಗೊತ್ತಿದೆ. ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ m1 v1 ಪ್ಲಸ್ m2 v2 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ v1 v2 0 ಇದೆ, ಯಾಕೆ? ರೆಸ್ಟಲ್ಲಿ ಇದೆ. ಸೊ 0 ಆಗಿಬಿಡ್ತದೆ ಕೇಸ್ 1ನಲ್ಲಿ. ಸೆಂಟರ್ ಆಫ್ ಮಾಸಿನ ಸ್ಪೀಡು 0 ಆಗಿಬಿಡ್ತದೆ. ಸೆಕೆಂಡ್ ಕೇಸ್ಗೆ ಬನ್ನಿ. ಸೆಕೆಂಡ್ ಕೇಸಲ್ಲಿ ಏನಾಗ್ತಾ ಇದೆ? ಮೂವ್ ಟುವರ್ಡ್ಸ್ ಈಚ್ ಅದರ್ ಅಂಡರ್ ದಿ ಆ್ಯಕ್ಷನ್ ಆಫ್ ದೇರ್ ಇಂಟರ್ನಲ್ ಅಟ್ರಾಕ್ಷನ್ ಇಫ್ ದೇರ್ ಸ್ಪೀಡ್ಸ್ ಆರ್ v ಆ್ಯಂಡ್ 2v ಆಟ್ ಎನಿ ಇನ್ಸ್ಟಂಟ್, ದೆನ್ ಸ್ಪೀಡ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ವಿಲ್ ಬಿ ಅಂತ ಕೇಳಿದ್ದಾರೆ. ಅಂದರೆ ನೋಡಿ, ಈಗ ಸೆಕೆಂಡ್ ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ, ಎರಡು ಏನಾಗ್ತವೆ ಅಂದರೆ v ಮತ್ತು 2v ಸ್ಪೀಡಿಂದ ಏನೋ ಟ್ರಾವೆಲ್ ಆಗ್ತಾ ಇದೆ ಅಂತೆ. ದೇ ಆರ್ ಮೂವ್ ಟುವರ್ಡ್ಸ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನೋಡಿ, ಈ m2 m1 ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತದೆ, ಈ m1 m2 ಮೇಲೆ ಫೋರ್ಸನ್ನು ಅಪ್ಲೈ ಮಾಡ್ತದೆ, ಹೌದಲ್ವಾ? ಯಾಕಂದರೆ ಇದ್ರ ಹತ್ರ ಮಾಸ್ ಇದೆ. ನಮಗೆ ಗೊತ್ತಿದೆ ಏನು? ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಈಸ್ ಈಕ್ವಲ್. ಈ m2 m1 ಮೇಲೆ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡ್ತದಲ್ಲ, ಅಷ್ಟೇ ಪ್ರಮಾಣದ ಫೋರ್ಸು m1 m2 ಮೇಲೆ ಅಪ್ಲೈ ಮಾಡ್ತದೆ. ಸೊ ನೆಟ್ ಫೋರ್ಸ್ ಏನಾಯಿತು? ನೆಟ್ ಫೋರ್ಸ್ ಈಸ್ 0 ಆಯಿತು. ಸೊ ನೆಟ್ ಫೋರ್ಸ್ ಏನಾದರೂ 0 ಆದರೆ, ಈ ನೆಟ್ ಫೋರ್ಸ್ ಏನಾದರೂ 0 ಆದರೆ ಆಕ್ಸಲರೇಷನ್ ಏನಾಗ್ತದೆ? ಆಕ್ಸಲರೇಷನ್ನು ಕೂಡ 0 ಆಗಿಬಿಡ್ತದೆ. ಆಕ್ಸಲರೇಷನ್ 0 ಆದರೆ ಸ್ಪೀಡ್ ಏನಾಗ್ತದೆ ನೋಡಿ? u ಪ್ಲಸ್ at. ಸ್ಪೀಡ್ ಏನಾಗ್ತದೆ ನೋಡಿ? v ಈಸ್ ಈಕ್ವಲ್ ಟು u ಪ್ಲಸ್ at. ನಮಗೆ ಗೊತ್ತಿದೆ. ಸೆಂಟರ್ ಆಫ್ ಮಾಸಿನ ಸ್ಪೀಡ್ ಏನಾಗ್ತದೆ ನೋಡಿ? v cm ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಅಂತೂ 0 ಇದೆ, ರೆಸ್ಟ್ ಅಂತ ಹೇಳಿಬಿಟ್ಟಿದ್ದಾರೆ, ಏನು ಕೂಡ 0 ಇದೆ. ಸೊ ಆನ್ಸರ್ ಈಸ್ 0. ಸ್ಪೀಡ್ ಆಫ್ ದ ಸೆಂಟರ್ ಆಫ್ ಮಾಸ್ ಈಸ್ 0.
ಓಕೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 7th ಕ್ವಶನ್. ಕ್ವಶನನ್ನು ಓದಬೇಕು ವಿದ್ಯಾರ್ಥಿಗಳು. ಓದಿದ್ರಾ? ಹಾಗಾದರೆ ಬನ್ನಿ, ಏನು ಕೊಟ್ಟಿದ್ದಾರೆ? ಎ ಡಾಟ್ ಬಿ ಇಸ್ ಈಕ್ವಲ್ ಟು 0, ಎ ಡಾಟ್ ಸಿ ಇಸ್ ಈಕ್ವಲ್ ಟು 0 ಕೊಟ್ಟಿದ್ದಾರಾ? ನಿಮಗೆ ಒಂದು ಕಂಡೀಷನ್ ಗೊತ್ತಿರಬೇಕು, ಏನಂದರೆ ಇಫ್ ವೆಕ್ಟರ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು 0 ದೆನ್ ಎ ಈಸ್ ಪ್ಯಾರಲಲ್ ಟು ವೆಕ್ಟರ್ ಬಿ. ಈ ಕಂಡೀಷನ್ ಗೊತ್ತಿರಲಿ ನಿಮಗೆ, ಹೌದಾ? ಹಾಗಾದರೆ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ, ಕ್ಯಾಲ್ಕುಲೇಷನ್ ಮಾಡೋಣ. So we know that A cross B cross C is equal to A dot C B plus minus A dot B ವೆಕ್ಟರ್ ಸಿ ಅಂತ ಗೊತ್ತಿದೆ. ಹಾಗಾದರೆ ಇಲ್ಲಿ ನೋಡಿ, ಎ ಸಿ ಕೊಟ್ಟಿದ್ದಾರೆ ಎಷ್ಟು? 0. ಹೌದಲ್ಲ? ನೆಕ್ಸ್ಟ್ ಬಿ, ಎ ಡಾಟ್ ಬಿನೂ ಕೊಟ್ಟಿದ್ದಾರೆ ಎಷ್ಟು? 0. ಹಾಗಾದರೆ ಎ ಕ್ರಾಸ್ ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು 0. ಹಾಗಾದರೆ ಈ ಕಂಡೀಷನ್ ಅಪ್ಲೈ ಮಾಡಿ. ಇಲ್ಲಿ ಎಗೆ ಎ ಇದೆ, ಇನ್ಸ್ಟೆಡ್ ಆಫ್ ಬಿ ಇಲ್ಲಿ ಏನಿದೆ? ಬಿ ಕ್ರಾಸ್ ಸಿ ಇದೆ. ಹಾಗಾದರೆ ಎ ಪ್ಯಾರಲಲ್ ಟು ಬಿ, ಇದನ್ನೇನು ಬರಿಬೋದು? ಎ ಈಸ್ ಪ್ಯಾರಲಲ್ ಟು ಬಿ ಕ್ರಾಸ್ ಸಿ ಅಂತ ಬರಿಬೋದು. ಸೊ ವಿಚ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್? ಆಪ್ಷನ್ ಸಿ ಈಸ್ ಕರೆಕ್ಟ್. ಕಮಿಂಗ್ ಟು 8th ಕ್ವಶನ್, ಸೊಲ್ಯೂಷನನ್ನು ನೋಡಿ. ಕ್ವಶನನ್ನು ಓದಿ. ಏನು ಕೊಟ್ಟಿದ್ದಾರೆ? mod ಆಫ್ ಎ ಕ್ರಾಸ್ ಬಿ √3 ಎ ಡಾಟ್ ಬಿ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಟೀಟಾ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಎ ಮತ್ತು ಬಿ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ಲು ಸಿಂಪಲ್ ಇದೆ. ಎ ಕ್ರಾಸ್ ಬಿ ಅಂದರೆ ಏನು? ಎ ಬಿ ಸೈನ್ ಟೀಟಾ √3. ಎ ಡಾಟ್ ಬಿ ಅಂದರೆ ಏನು? ಎ ಬಿ ಕಾಸ್ ಟೀಟಾ. ಎ ಬಿ ಕ್ಯಾನ್ಸಲ್. ಸೈನ್ ಟೀಟಾ ಅಪಾನ್ ಕಾಸ್ ಟೀಟಾ ಈಸ್ ಈಕ್ವಲ್ ಟು √3. ಸೊ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು √3. ಸೊ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ 60 ಡಿಗ್ರಿ ಈಸ್ ದಿ ಆನ್ಸರ್. 9th ಪ್ರಾಬ್ಲಮ್, ಟೇಕ್ ಇಟ್ ಆಸ್ ಹೋಮ್ವರ್ಕ್. 10th ಪ್ರಾಬ್ಲಮ್, ಟೇಕ್ ಇಟ್ ಆಸ್ ಹೋಮ್ವರ್ಕ್. 11th ಪ್ರಾಬ್ಲಮ್, ಟೇಕ್ ಇಟ್ ಆಸ್ ಹೋಮ್ವರ್ಕ್. ಕಮಿಂಗ್ ಟು 12th ಕ್ವಶನ್. ಕ್ವಶನನ್ನು ಓದಬೇಕು. ಲೀನಿಯರ್ ವೆಲಾಸಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಬನ್ನಿ, ವಿ ನೋ ದ್ಯಾಟ್ ವಿ ಈಸ್ ಈಕ್ವಲ್ ಟು ಆರ್ ಒಮೇಗಾ, ಹೌದಲ್ವಾ? ಅಥವಾ ಒಮೇಗಾ ಇಂಟು ಆರ್ ಅಂತ ಬರಿತೀವಿ. ಸೊ ವಿ ಈಸ್ ಈಕ್ವಲ್ ಟು ಒಮೇಗಾ ಕ್ರಾಸ್ ಆರ್. ಒಮೇಗಾ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಹಾಗಾದರೆ ವಿ ಏನಾಗ್ತದೆ ನೋಡಿ ಮಕ್ಕಳೇ? ವಿ ಈಸ್ ಈಕ್ವಲ್ ಟು ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಡಿಟರ್ಮಿನೆಂಟ್ ಮೆಥಡ್ಗೆ ಹೋಗೋಣ. 5 - 6 6, 3 - 4 1. ಸೊ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್, ಕರೆಕ್ಟ್ ಇದೆ ಅಲ್ವಾ? ಸೊ ಇದನ್ನು ಸಾಲ್ವ್ ಮಾಡಿ. ವಿ ಈಸ್ ಈಕ್ವಲ್ ಟು ಐ ಕ್ಯಾಪ್ 5 - 4, 5 ಇಂಟು -4 ಎಷ್ಟಾಗ್ತದೆ? -20 ಆಗ್ತದೆ. -6 ಇಂಟು 3 ಅಂದರೆ ಇದು +18 ಆಗ್ತದೆ. ಮೈನಸ್ ಜೆ ಕ್ಯಾಪ್ 5 - 18 ಪ್ಲಸ್ ಕೆ ಕ್ಯಾಪ್ 5 ಇಂಟು 4 -20 ಪ್ಲಸ್ 18. ಸೊ ನೀವೇನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಆನ್ಸರ್ ಎಷ್ಟು ಬರ್ತದಂದರೆ 18 ಐ ಕ್ಯಾಪ್ ಪ್ಲಸ್ 13 ಜೆ ಕ್ಯಾಪ್ -2 ಕೆ ಕ್ಯಾಪ್ ಈಸ್ ದಿ ಆನ್ಸರ್. ಓಕೆ, ಆಪ್ಷನ್ ಬಿ ಈಸ್ ಕರೆಕ್ಟ್.
ಆಪ್ಷನ್ ಬಿ ಈಸ್ ಕರೆಕ್ಟ್. ಸಾಲ್ವ್ ಮಾಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 13th ಕ್ವಶನ್. ಲಾಸ್ಟ್ ಇಯರ್ ನೀಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಕ್ವಶನ್ ಓದಿ. ಫೋರ್ಸ್ ಕೊಟ್ಟಿದ್ದಾರೆ 3 ಜೆ ಕ್ಯಾಪ್ ನ್ಯೂಟನ್. ಆರ್ ಕೊಟ್ಟಿದ್ದಾರೆ 2 ಕೆ ಕ್ಯಾಪ್ ಮೀಟರ್ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಟಾರ್ಕ್ ಕ್ಯಾಲ್ಕುಲೇಷನ್ ಮಾಡಬೇಕು. ನಮ್ಗೆ ಗೊತ್ತಿದೆ ಟಾರ್ಕ್ ಅಂದರೆ ಏನು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಂಟು ಫೋರ್ಸ್. ಆರ್ ಎಷ್ಟಿದೆ? 2 ಕೆ ಕ್ಯಾಪ್ ಇದೆ. ಎಫ್ ಎಷ್ಟಿದೆ? 3 ಜೆ ಕ್ಯಾಪ್ ಇದೆ. ಹಾಗಾದರೆ 2 × 3 6. ಹೌದಾ? ನಮಗಿದೂ ಗೊತ್ತಿದೆಯಲ್ಲ, ಏನು? ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಮೈನಸ್ ಐ ಕ್ಯಾಪ್ ಗೊತ್ತಿದೆಯಲ್ಲ ನಮಗೆ. ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಇಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್. ಅಂದರೆ ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಏನಾಗ್ತದೆ? ಮೈನಸ್ ಐ ಕ್ಯಾಪ್ ಆಗ್ತದೆ. ಸೊ ಆನ್ಸರ್ ಈಸ್ -6 ಐ ಕ್ಯಾಪ್ ನ್ಯೂಟನ್ ಮೀಟರ್. ಅಂಡರ್ಸ್ಟುಡ್? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 14th ಕ್ವಶನ್. ಗೋ ಥ್ರೂ ದಿ ಕ್ವಶನ್. ಓದಿದ್ರಾ? ಕ್ವಶನಲ್ಲಿ ಏನಿದೆ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಎಫ್ ಕೊಟ್ಟಿದ್ದಾರೆ 4 ಐ ಕ್ಯಾಪ್ ಪ್ಲಸ್ 5 ಜೆ ಕ್ಯಾಪ್ ಮೈನಸ್ 6 ಕೆ ಕ್ಯಾಪ್. ಆರ್ ನಾಟ್ ಕೊಟ್ಟಿದ್ದಾರೆ 2 ಐ ಕ್ಯಾಪ್ ಮೈನಸ್ 2 ಜೆ ಕ್ಯಾಪ್ ಮೈನಸ್ 2 ಕೆ ಕ್ಯಾಪ್. ಆರ್ ಕೊಟ್ಟಿದ್ದಾರೆ 2 ಐ ಕ್ಯಾಪ್ ಪ್ಲಸ್ 0 ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಟಾರ್ಕನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಟಾರ್ಕ್ ಅಂದರೆ ಏನು? ಆರ್ ಕ್ರಾಸ್ ಎಫ್. ಬಟ್ ನಮಗೆ ಆರ್ ಗೊತ್ತಿಲ್ಲ ಇಲ್ಲಿ, ಹೌದಲ್ವಾ? ಡೈರೆಕ್ಟಾಗಿ ಆರ್ ಕೊಟ್ಟಿಲ್ಲ ಕ್ವಶನಲ್ಲಿ, ಹೌದಾ? ಹಾಗಾದರೆ ಇದನ್ನು R1 ಅಂತ ತಗೊಳ್ಳಿ, ಈಸಿ ಆಗ್ತದೆ. ಸೊ ಆರ್ ಏನಾಗ್ತದೆ ಹೇಳಿ? R1 ಮೈನಸ್ R0 ಆಗ್ತದೆ. R1 ಮೈನಸ್ R0. ಇದನ್ನು ಇದರಲ್ಲಿ ಮೈನಸ್ ಮಾಡಿ ಎಷ್ಟು ಸಿಗ್ತದೆ ಗೊತ್ತಾ? 0 ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಸಿಗ್ತದೆ. ಆರ್ ಸಿಕ್ತು, ಎಫ್ ಗೊತ್ತಿದೆ. ಗೋ ಫಾರ್ 2 ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 0 2 -1 4 5 -6. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಮಕ್ಕಳೇ, ಸಾಲ್ವ್ ಮಾಡಿ. ನಿಮ್ಮ ಬುಕ್ಕಲ್ಲಿ ನಿಮಗೆ ಆನ್ಸರು -7 ಐ ಕ್ಯಾಪ್ ಮೈನಸ್ 4 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್ ಆನ್ಸರ್ ಬರ್ತದೆ. ಆಪ್ಷನ್ ಡಿ ಈಸ್ ಕರೆಕ್ಟ್. 2018ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೀಟಲ್ಲಿ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 15th ಕ್ವಶನ್. ಸೊಲ್ಯೂಷನ್. ವಿದ್ಯಾರ್ಥಿಗಳು, ಈ 15ನೇ ಕ್ವಶನನ್ನು ಹೋಮ್ವರ್ಕ್ ಅಂತ ತಗೊಳ್ಳಿ. ಇದರ ಆನ್ಸರ್ ಎಷ್ಟು ಬರ್ತದೆ ಅಂದರೆ α = -1 ಬರ್ತದೆ ನೋಡಿ. ಸಾಲ್ವ್ ಮಾಡಿ ನೀವೇ, ಆಯಿತಾ? ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 16th ಕ್ವಶನ್. ಸೊಲ್ಯೂಷನ್. ಕ್ವಶನನ್ನು ಒಂದು ಸತಿ ವಿಡಿಯೋ ಪೌಸ್ ಮಾಡಿಬಿಟ್ಟು ಓದಿ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಫೈನಲ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹೌ ಮಚ್ ಕ್ಯಾಲ್ಕುಲೇಷನ್ ಮಾಡಬೇಕು. ಫೈನಲ್ ಕೈನೆಟಿಕ್ ಎನರ್ಜಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ವಿ ನೋ ದ್ಯಾಟ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ನಾನೇನು ಬರಿಬೋದು ಅಂದರೆ MVR is equal to MV'(R'). ಇನಿಷಿಯಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಾ? MM ಕ್ಯಾನ್ಸಲ್. VR is equal to V'(R'). ಫಸ್ಟ್ ಕೇಸಲ್ಲಿ ವಿ ಅನ್ನು V0 ಅಂತ ತೊಗೊಂಡಿದ್ದಾರೆ, ಆರ್ ಅನ್ನು R0 ಅಂತ ತೊಗೊಂಡಿದ್ದಾರೆ. ಸೆಕೆಂಡ್ ಕೇಸಲ್ಲಿ ನಾನು V' ಅನ್ನು ವಿ ಅಂತ ತೊಗೋತಾನೆ ಸ್ಪೀಡನ್ನು. ಕ್ವಶನಲ್ಲಿ R' ಅನ್ನು R0/2 ಅಂತ ಕೊಟ್ಟುಬಿಟ್ಟಿದ್ದಾರೆ. ಹಾಗಾದರೆ R0 ಕ್ಯಾನ್ಸಲ್. V is equal to 2 × V0 ಆಗ್ತದೆ, ಹೌದಲ್ವಾ? ಹಾಗಾದರೆ ಇದನ್ನು ನಾವು ಸಾಲ್ವ್ ಮಾಡೋಣ. V/V0 ಎಷ್ಟಾಗ್ತದೆ?
2 ಆಗ್ತದೆ. ಇದನ್ನು ಬರ್ಕೋತೇನೆ ನಾನು. ನೆಕ್ಸ್ಟ್ ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ, ಫೈನಲ್ ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಆಯಿತಾ? ಇನಿಷಿಯಲ್ ಕೈನೆಟಿಕ್ ಎನರ್ಜಿ half mv ಸ್ಕ್ವಯರ್ ಡಿವೈಡೆಡ್ ಬೈ half mv ಸ್ಕ್ವಯರ್. ಕರೆಕ್ಟ್ ಇದೆ? ಇಲ್ಲಿ ನಾನೇನು ಮಾಡಬೇಕು, ಇದನ್ನು v0 ಅಂತ ತಗೋಬೇಕು. ಹಾಫ್ ಕ್ಯಾನ್ಸಲ್, ಕ್ಯಾನ್ಸಲ್, ಸೊ v0 ಅಪಾನ್ v ಸ್ಕ್ವಯರ್. v0 ಅಪಾನ್ v ಅಂದರೆ ಏನು? 2 ಸ್ಕ್ವಯರ್ ಅಂದರೆ kf ಅಪಾನ್ ki ಇಸ್ ಈಕ್ವಲ್ ಟು 4. ಸೊ kf is equal to ki into 4. ki ಅಂದ್ರೇನು? ಹಾಫ್ ಎಮ್ ಹೇಳಿ, ಇನಿಷಿಯಲ್ ಏನಿದೆ ಹೇಳಬೇಕು. ಇನಿಷಿಯಲ್ v0 ಸ್ಕ್ವಯರ್ ಇಂಟು 4. 2 1s are 2 2s are. ಸೊ kf is equal to 2 into m v0 ಸ್ಕ್ವಯರ್ ಇಸ್ ದಿ ಆನ್ಸರ್. ಟೀಕೆ? ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಏನಾಗಬೇಕಂದ್ರೆ ಇಲ್ಲಿ v0 ತೊಗೋಬೇಕು ಇನಿಷಿಯಲು, ಇದು ಫೈನಲ್ ವಿನೇ ಇರ್ತದೆ. ಹೌದಾ? ದಿಸ್ ಇಸ್ v0, ದಿಸ್ ಈಸ್ ವಿ, ಫೈನಲ್ ವಿನೇ ಇರ್ತದೆ. ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಅಂಡರ್ಸ್ಟುಡ್? 17th ಕ್ವಶನ್, ಟೇಕ್ ಇಟ್ ಆ್ಯಸ್ ಎ ಹೋಮ್ವರ್ಕ್. 18th ಕ್ವಶನ್, ಟೇಕ್ ಇಟ್ ಆ್ಯಸ್ ಎ ಹೋಮ್ವರ್ಕ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 19th ಕ್ವಶನ್. ಕ್ವಶನನ್ನು ವಿಡಿಯೋ ಪೌಸ್ ಮಾಡಿಬಿಟ್ಟು ಓದಿ. ಕ್ವಶನ್ ಓದಿದ್ರಾ? ಆಯಿತು. ಹಾಗಾದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ರಾಡ್ ಕೊಟ್ಟಿದ್ದಾರೆ. ಹೌದಾ? ಒಂದು ರಾಡ್ ಕೊಟ್ಟಿದ್ದಾರೆ. ಇದರ ಸೆಂಟರ್ ಆಫ್ ಮಾಸ್ ಇಲ್ಲಿರ್ತದೆ. ಹಾಗಾದರೆ ವೇಟು ಈ ಡೈರೆಕ್ಷನಲ್ಲಿ ಇರ್ತದೆ ಡ್ಯೂ ಟು ದಿ ಎಕ್ಸಲರೇಷನ್, ಡ್ಯೂ ಟು ಗ್ರಾವಿಟಿ. ಹೌದಾ? ಮತ್ತು ಪಾಯಿಂಟ್ ಎಯಲ್ಲಿ ಒಂದು ನೈಫನ್ನು ಇಟ್ಟಿದ್ದಾರೆ, ಪಾಯಿಂಟ್ ಬಿ ಯಲ್ಲೂ ಕೂಡ ಒಂದು ನೈಫನ್ನು ಇಟ್ಟಿದ್ದಾರೆ. ಹೌದಾ ವಿದ್ಯಾರ್ಥಿಗಳೇ? ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸು ಡಿ ಅಂತ ಕೊಟ್ಟಿದ್ದಾರೆ. ಇದು ಎಕ್ಸ್ ಆದರೆ, ಇದು ಡಿ ಆದರೆ, ಇದು ಏನಾಗ್ತದೆ? ಡಿ ಮೈನಸ್ ಎಕ್ಸ್ ಆಗ್ತದೆ. ಹೌದಾ? ಇಲ್ಲಿ ಏನು N1 ಅಂದರೆ ಏನು? ನಾರ್ಮಲ್ ರಿಯಾಕ್ಷನ್ ಆನ್ ಎ. N2 ಅಂದರೆ ಏನು? ನಾರ್ಮಲ್ ರಿಯಾಕ್ಷನ್ ಆನ್ ಬಿ. ನಾನೇನು ಕ್ಯಾಲ್ಕುಲೇಷನ್ ಮಾಡಬೇಕು? N1 ಎಷ್ಟಿರ್ತದಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಹೌದಾ? ಹಾಗಾದರೆ ಇಲ್ಲಿ ಏನಾಗ್ತದೆ? N1 ಪ್ಲಸ್ N2 ಇಸ್ ಈಕ್ವಲ್ ಟು W. ಹೌದಾ? ಕರೆಕ್ಟಿದೆ? ಇಲ್ಲಿ ನೋಡಿ, ಇಲ್ಲಿ ಟಾರ್ಕ್ ಬ್ಯಾಲೆನ್ಸ್ ಅಬೌಟ್ ದಿ ಸೆಂಟರ್ ಆಫ್ ಮಾಸ್ ಆಫ್ ದ ರಾಡ್ ಬ್ಯಾಲೆನ್ಸ್ ಆಗಬೇಕಂದ್ರೆ ಏನಾಗಬೇಕಂದ್ರೆ ಈ ನಾರ್ಮಲ್ ರಿಯಾಕ್ಷನ್ 4 ಇಂಟು ಎಕ್ಸ್ ಆಗಬೇಕು. ಇದು ಯಾವುದಕ್ಕೆ ಈಕ್ವಲ್ ಇರಬೇಕಂದ್ರೆ N2 ಇಂಟು ಡಿ ಮೈನಸ್ ಎಕ್ಸ್ ಇರಬೇಕು. ಅಂದರೆ N1 ಎಕ್ಸ್ ಇಸ್ ಈಕ್ವಲ್ ಟು N2 ಇಂಟು ಡಿ ಮೈನಸ್ ಎಕ್ಸ್ ಆಗಬೇಕು ಬ್ಯಾಲೆನ್ಸಿಗೆ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಟಾರ್ಕ್. ಸೊ N1 ಎಕ್ಸ್, N2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗ್ತದೆ? W ಮೈನಸ್ N1 ಡಿ ಮೈನಸ್ ಎಕ್ಸ್. ಸೊ ಸಾಲ್ವ್ ಮಾಡಿ. N1 ಎಕ್ಸ್ ಇಸ್ ಈಕ್ವಲ್ ಟು WD ಮೈನಸ್ WX ಮೈನಸ್ N1 ಡಿ ಪ್ಲಸ್ N1 ಇಂಟು ಎಕ್ಸ್. ಕರೆಕ್ಟ್ ಇದೆ? N1 ಎಕ್ಸ್ ಕ್ಯಾನ್ಸಲ್. ಏನು ಉಳಿತು? ಏನಾಗ್ತದೆ ನೋಡಿ, N1 ಡಿ ಈಸ್ ಈಕ್ವಲ್ ಟು, ಇದನ್ನು ಈ ಕಡೆ ಹಾಕಿ ಕಾಮನ್ W ತಗೊಳ್ಳಿ, ಡಿ ಮೈನಸ್ ಎಕ್ಸ್. ಸೊ N1 ಈಸ್ ಈಕ್ವಲ್ ಟು W ಡಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಡಿ ಈಸ್ ದಿ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಇಲ್ಲಿ ಸಾಲ್ವ್ ಮಾಡಿದ್ದೆ ನೋಡಿ ಮಕ್ಕಳೇ. ನೋಡಿ N1 ಎಕ್ಸ್, N2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. N2 ಅಂದ್ರೇನು?
ಡಬ್ಲ್ಯೂ ಮೈನಸ್ n1 ಆಗ್ತದೆ ಇಂಟು ಡಿ ಎಕ್ಸ್. ಸೊ ಇದನ್ನು ಸಾಲ್ವ್ ಮಾಡಿ ಇಷ್ಟು ಆನ್ಸರ್ ನಿಮಗೆ ಸಿಗ್ತದೆ. ಥ್ಯಾಂಕ್ ಯು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 20th ಕ್ವಶನ್, ಸೊಲ್ಯೂಷನ್. ಕ್ವಶನನ್ನು ಓದಿ. ಕ್ವಶನಲ್ಲಿ ಒಂದು ಏನು ಕೊಟ್ಟಿದ್ದಾರೆ, ಟ್ರಯಾಂಗಲ್ ಕೊಟ್ಟಿದ್ದಾರೆ, ಎ ಬಿ ಸಿ. ಹೌದಾ? ಇಲ್ಲಿ ಫೋರ್ಸ್ ಎಷ್ಟಿದೆ, F1 ಇದೆ. ಇದು ಎಷ್ಟು, F3. ಇದು ಎಷ್ಟು, F2. ಕ್ವಶನಲ್ಲಿ ಈ ಪಾಯಿಂಟಲ್ಲಿ ಟಾರ್ಕ್ 0 ಇರ್ತದಂತೆ. ಅಂದರೆ ನಾನು ಏನು ಮಾಡ್ತಾನೆ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಎಳೆದ್ಬಿಟ್ಟು ಇದನ್ನು ಎಕ್ಸ್ ಅಂತ ತೊಗೋತಾನೆ, ಇದನ್ನು ಎಕ್ಸ್ ಅಂತ ತೊಗೋತಾನೆ, ಇದು ಎಕ್ಸ್ ಅಂತ ತೊಗೋತಾನೆ. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟಾರ್ಕ್ ಆಗ್ತದೆ. ಹಾಗಾದರೆ ಟೋಟಲ್ ಟಾರ್ಕ್ ಏನಾಗ್ತದೆ ನೋಡಿ, F1x ಪ್ಲಸ್ F2x ಮೈನಸ್ F3x ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ F1 F2 ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಇವೆ, ಪ್ಲಸ್ ಪ್ಲಸ್ ಅಂತ ತೊಗೊಂಡೆ. ಈ F3 ಅಪೋಸಿಟ್ ಇದೆ, ಸೊ ಅದಕ್ಕೆ ಮೈನಸ್ ಅಂತ ತೊಗೊಂಡಿದ್ದೀನಿ. ಹಾಗಾದರೆ ಎಕ್ಸ್ ಕ್ಯಾನ್ಸಲ್ ಮಾಡಿ, ನೆಗ್ಲೆಕ್ಟ್ ಮಾಡಿ, ಏನಾಯಿತು, F1 ಪ್ಲಸ್ F2 ಈಸ್ ಈಕ್ವಲ್ ಟು F3 ಈಸ್ ದಿ ಆನ್ಸರ್. ಹಾಗಾದರೆ F3 ಏನಾಯಿತು, F1 ಪ್ಲಸ್ F2. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 21, ಸೊಲ್ಯೂಷನ್. ಕಪಲ್ ಯಾವಾಗಲೂ ಏನನ್ನು ಪ್ರೊಡ್ಯೂಸ್ ಮಾಡ್ತದಂದರೆ ವಿದ್ಯಾರ್ಥಿಗಳೇ, ಪ್ಯೂರ್ಲಿ ರೊಟೇಷ್ನಲ್ ಮೋಷನ್, ಪ್ಯೂರ್ಲಿ ರೊಟೇಷ್ನಲ್ ಮೋಷನನ್ನು ಇದು ಪ್ರೊಡ್ಯೂಸ್ ಮಾಡ್ತದೆ.